ರೇಣುಕಾಚಾರ್ಯ ಬೆಂಬಲಿಗರು ನಮ್ಮ ವಿರುದ್ಧ ಅಪಪ್ರಚಾರ ಮುಂದುವರೆಸಿದರೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕುಗಳಲ್ಲಿ ಪ್ರವಾಸ ಕೈಗೊಂಡು ಬಂಡವಾಳ ಬಯಲಿಗೆಳೆಯಬೇಕಾಗುತ್ತದೆ ಎಂದು ಬಿಜೆಪಿ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಂತರಾಜ್ ಪಾಟೀಲ್ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೇಣುಕಾಚಾರ್ಯ ಪಟಾಲಂ ಅವರು ಹೇಳಿಕೊಟ್ಟಿದ್ದನ್ನು ಆಯತಾವತ್ತಾಗಿ ಮಾತನಾಡಿದ್ದು, ಅವರೆಲ್ಲ ರೇಣುಕಾಚಾರ್ಯ ಅಭಿಮಾನಿ ಬಳಗದ ಅಧ್ಯಕ್ಷರು, ಪದಾಧಿಕಾರಿಗಳು, ಬಿಜೆಪಿ ಪಕ್ಷದ ಅಧ್ಯಕ್ಷರು, ಪದಾಧಿಕಾರಿಗಳಲ್ಲ ಎಂದರು. ಇನ್ನು ನನ್ನ ಯೋಗ್ಯತೆ ಬಗ್ಗೆ ಮಾತನಾಡಿದ್ದು ಮನಸ್ಸಿಗೆ ನೋವುಂಟು ಮಾಡಿದೆ ಎಂದ ಅವರು, ನಾವು ಟಿಕೆಟ್ ಆಕಾಂಕ್ಷಿಗಳು ಎಂದರೆ ಜನ ನಗ್ತಾರೆ ಎಂದು ಹೇಳಿದ್ದಾರೆ. ಇದೇ ರೇಣುಕಾಚಾರ್ಯ ಮೊದಲ ಬಾರಿಗೆ ಹೊನ್ನಾಳಿ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾದಾಗಲೂ ಜನ ನಕ್ಕಿದ್ರು ಎಂದರು. ಪಕ್ಷಕ್ಕೆ ನನ್ನ ಕೊಡುಗೆ ಏನು ಎಂಬುದಕ್ಕೆ ರೇಣುಕಾಚಾರ್ಯ ಸ್ವತಃ ಉತ್ತರ ಕೊಡಬೇಕೆಂದ ಅವರು, ರೇಣುಕಾಚಾರ್ಯ ಪಟಾಲಂ ಹಗುರವಾಗಿ ಮಾತನಾಡಿಸಿದರೆ ಸಹಿಸುವುದಿಲ್ಲ. ಹೊನ್ನಾಳಿ ನ್ಯಾಮತಿಯಲ್ಲಿ ಜನರಿಗೆ ಸತ್ಯದರ್ಶನ ಮಾಡಿಸಲು ರಥಯಾತ್ರೆ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. 1990ರಿಂದಲೂ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದು, ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ, ಹೊನ್ನಾಳಿ ಯುವ ಮೋರ್ಚಾ ಸಂಘಟನಾ ಕಾರ್ಯದರ್ಶಿಯಾಗಿ, 9 ವರ್ಷ ಹೊನ್ನಾಳಿ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ, ಹೊನ್ನಾಳಿ ಮಂಡಲದ ಅಧ್ಯಕ್ಷನಾಗಿ, ರೈತ ಮೋರ್ಚಾ ಉಪಾಧ್ಯಕ್ಷನಾಗಿ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ 35 ವರ್ಷಗಳ ಕಾಲ ಒಂದೇ ಪಕ್ಷದಲ್ಲಿ ಸೇವೆ ಸಲ್ಲಿಸಿಕೊಂಡು ಬಂದಿದ್ದೇನೆ. ರೇಣುಕಾಚಾರ್ಯ ಗೆಲುವಿಗೆ ಹೆಗಲು ಕೊಟ್ಟು 3-4 ಜನರಲ್ಲಿ ನಾನು ಕೂಡ ಒಬ್ಬ. ಆದರೆ ಪಕ್ಷಕ್ಕೆ ಇತ್ತೀಚೆಗೆ ಬಂದವರಿಂದ ಇಲ್ಲ ಸಲ್ಲದ ಹೇಳಿಕೆ ಕೊಡಿಸುವುದು ರೇಣುಕಾಚಾರ್ಯ ಅವರಿಗೆ ಶೋಭೆ ತರುವುದಿಲ್ಲ ಎಂದರು. ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗದಿದ್ದರೆ ಕಾಂಗ್ರೆಸ್ ಸೇರಲು ಸಿದ್ಧರಾಗಿದ್ದಂತಹ ರೇಣುಕಾಚಾರ್ಯ ಶಿವಮೊಗ್ಗದ ಸರ್ಕಿಟ್ ಹೌಸ್ನಲ್ಲಿ 3-4 ಬಾರಿ ಸಭೆ ಮಾಡಿದ್ರು ಎಂದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. 4 ದಿನಗಳ ಹಿಂದೆ ರೇಣುಕಾಚಾರ್ಯ ಅವರ ಪಟಾಲಂ ತಂಡ ಪತ್ರಿಕಾಗೋಷ್ಠಿಯನ್ನು ಅವ್ರು ಏನನ್ನು ಹೇಳಿಕೊಟ್ಟಿರ್ತಾರೋ ಅದನ್ನು ಇಲ್ಲಿ ಹೇಳಲಿಕ್ಕೆ ಬಂದವರು. ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ಪದಾಧಿಕಾರಿಗಳು ಅನ್ನೋದಕ್ಕಿಂತ ರೇಣುಕಾಚಾರ್ಯರ ಅಭಿಮಾನಿ ಬಳಗದ ಅಧ್ಯಕ್ಷರು, ಪದಾಧಿಕಾರಿಗಳು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಭಾಳ ಮುಖ್ಯವಾಗಿ ಶಾಂತರಾಜ್ ಪಾಟೀಲ್ರವರ ಯೋಗ್ಯತೆ ಏನು ಅಂತ ಎಲ್ಲರಿಗೂ ಗೊತ್ತು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಅತ್ಯಂತ ಮನಸ್ಸಿಗೆ ನೋವು ತಂದಿದೆ. ಭಾರತೀಯ ಜನತಾ ಪಾರ್ಟಿಗೆ ನಾನು ವಿದ್ಯಾರ್ಥಿ ಪರಿಷತ್ನಿಂದ ಬಂದವನು. ನನ್ನ PUC ವ್ಯಾಸಂಗ ಮುಗಿದ ತಕ್ಷಣ 1990ರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂದು 91ರ ಮಹತ್ತರವಾಗಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಈಗಿನ 2 ತಾಲೂಕಿನ ಒಂದು ಹಳ್ಳಿಗೂ ಬಿಡದೇನೆ ಅವತ್ತು ಪ್ರವಾಸವನ್ನು ಕೈಗೊಂಡವರು. ನಮ್ಮ ಜೊತೆಗೆ ನಮ್ಮ ಕೃಷ್ಣಮೂರ್ತಿ ಪವಾರ್ ಅಂತ ದಾವಣಗೆರೆ, BG ಸಾಕ್ರೆ ಅಂತೇಳಿ, KB ಶಂಕರನಾರಾಯಣ್ ಸರು ಇಲ್ಲಿಂದ ಬಂದರು. ಅವರು ಪ್ರಭಾರಿಗಳಾಗಿ ಇಲ್ಲಿಂದ ಬಂದಿದ್ದರು. ನಾನವಾಗಿನ್ನೂ ಸಾಮಾನ್ಯ ಕಾರ್ಯಕರ್ತ. ಭಾಳ ನೋವಿನ ಸಂಗತಿ ಏನು ಅಂತ ಹೇಳಿದರೆ, ಶಾಂತರಾಜ್ ಪಾಟೀಲ್ರ ಯೋಗ್ಯತೆ ಏನು ಅಂತ ಕೇಳಿದ್ರು. 18ನೇ ವಯಸ್ಸಿಗೆ ನಾನು ಪಕ್ಷಕ್ಕೆ ಬಂದವನು. 1992ರಲ್ಲಿ ಶಿವಮೊಗ್ಗ ಜಿಲ್ಲೆ ಇತ್ತು, ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ, ಹೊನ್ನಾಳಿ ತಾಲೂಕು. ಶಿವಮೊಗ್ಗ ಜಿಲ್ಲೆಯ ಯುವ ಮೋರ್ಚಾ ಉಪಾಧ್ಯಕ್ಷನಾಗಿ ಕರ್ತವ್ಯವನ್ನು ಮಾಡಿದೆ 1992ರಲ್ಲಿ. ಅದಾದ ನಂತರ 3 ವರ್ಷದ ನಂತರ ಡಾಕ್ಟರ್ ರಾಜ್ಕುಮಾರ್ ಪಕ್ಷದ ಹಿರಿಯ ಮುಖಂಡರು, ಭಾರತೀಯ ಜನತಾ ಪಾರ್ಟಿಯನ್ನು ಹೊನ್ನಾಳಿ ತಾಲೂಕಿನಲ್ಲಿ ಕಟ್ಟಿ ಬೆಳೆಸಿದವರು. ಪಾಪ ಅವರು ಇವತ್ತೆಲ್ಲೂ ಯಾರಿಗೂ ಗೋಚರಿಸ್ತಾ ಇಲ್ಲ. ಅಂಥ ಪುಣ್ಯಾತ್ಮರು ಕಟ್ಟಿದ್ದಕ್ಕಾಗಿಯೇ ಭಾರತೀಯ ಜನತಾ ಪಾರ್ಟಿ ಇನ್ನೂ ಉಳಿದಿರ್ತಕ್ಕಂಥದ್ದು. ಅವರು ಅಧ್ಯಕ್ಷರಾಗಿದ್ದಾಗ ಕರ್ನಾಟಕ ರಾಜ್ಯದ ಅತಿ ಕಿರಿಯ ವಯಸ್ಸಿನ ಒಂದು ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಕ್ಕಂಥವ್ನು ನಾನು. 3 ವರ್ಷಗಳ ಅವಧಿಗೆ ಅವ್ರ ಜೊತೆಯಲ್ಲಿದ್ದೆ. ಅವ್ರ ಪಾರ್ಟಿಯಿಂದ ಹೊರಗೋದ್ಮೇಲೆ ರೇಣುಕಾಚಾರ್ಯ ಅವರು ಮಂಡಲದ ಅಧ್ಯಕ್ಷರಾದರು. ರೇಣುಕಾಚಾರ್ಯ ಅವರು ಮಂಡಲದ ಅಧ್ಯಕ್ಷರಾದಾಗಲೂ ಕೂಡ ನಾನೇ ಮಂಡಲದ ಪ್ರಧಾನ ಕಾರ್ಯದರ್ಶಿ ಇದ್ದೆ. ಅದೊಂದು ಹೋರಾಟದ ಪರ್ವ. ರೇಣುಕಾಚಾರ್ಯ ಅವರ ಅಧ್ಯಕ್ಷರಾದಾಗ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನಷ್ಟು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಕಟ್ಟಲಿಕ್ಕೆ ರೇಣುಕಾಚಾರ್ಯರು ಎಷ್ಟು ಪ್ರಯತ್ನ ಇತ್ತೋ ಅಷ್ಟೇ ಪ್ರಯತ್ನ ನಾನು ಮತ್ತು ನನ್ನೊಟ್ಟಿಗೆ ಇರ್ತಕ್ಕಂಥವ್ರು ಮುಂದೆ ಅವರೆಲ್ಲರೂ ಕೂಡ ಹೇಳ್ತಾರೆ. ಆ ಹೋರಾಟ ಪ್ರತಿ ವಾರದಲ್ಲಿ 2 ಹೋರಾಟ, ಎಕ್ಸೆಪ್ಟು ಎಷ್ಟು ಹೋರಾಟ, ಎಷ್ಟು ಕೇಸ್ಗಳು, 2-3 ಬಾರಿ ಜೈಲಿಗೆ ಹೋಗಿದ್ದೇವೆ ಒಟ್ಟಿಗೆ. ಜಯಲಕ್ಷ್ಮಿ ಕೇಸು ಒಂದು ಅವರು ವೈಯಕ್ತಿಕವಾಗಿದ್ದು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ಕೇಸ್ಗಳಲ್ಲೂ ನಾನು ಕೂಡ ಇದ್ದೇನೆ. ಅದಾದ ನಂತರ ಬಿಸಾಟಿ ಸುರೇಶ್ ಅವರಿಗೆ ಅಧ್ಯಕ್ಷರಾದರು. ನಾನು ಅಧ್ಯಕ್ಷರಾಗಬೇಕಾಗಿತ್ತು. ಇದೊಂದು ಸರಿ ಸಮಾಧಾನದಲ್ಲಿರು, ನನ್ನ ಗೆಲುವಿನ ಶ್ರೀರಕ್ಷೆ ಈ ಸಂದರ್ಭ ಮತ್ತೊಮ್ಮೆ ಪ್ರಧಾನ ಕಾರ್ಯದರ್ಶಿಯಾಗು ಅಂತ ಹೇಳಿದರು. ಬಿಸಾಟಿ ಸುರೇಶ್ ಅವ್ರಿಗೂ ಕೂಡ, ನನಗಿಂತ ಹಿಂದೆ ಪಾರ್ಟಿ ಬಂದವ್ರಿಗೂ ಕೂಡ ನಾನು ಅವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಒಪ್ಕೊಂಡು ಈ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಅಂತಕ್ಕಂಥ ಉದ್ದೇಶದಿಂದ 3 ಅವಧಿಗೆ ಹೊನ್ನಾಳಿ ಮಂಡಲದಲ್ಲಿ ನಾನು 9 ವರ್ಷಗಳ ಕಾಲ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೇನೆ.
ಅದಾದ ನಂತರ ಮಂಡಲದ ಅಧ್ಯಕ್ಷನ ಕೆಲಸ ಮಾಡಿದ್ದೇನೆ 2 ಬಾರಿ. CM ನಿಂಬಣ್ಣನವರು ಇವತ್ತಿಲ್ಲ ನಮ್ಮೊಟ್ಟಿಗೆ, ವಿಚಾರವಂತರು, ಕಲ್ಗಟ್ಟಿಗೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. ಅವರು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿದ್ದಾಗ ನಾನು ಕರ್ನಾಟಕ ರಾಜ್ಯ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷನಾಗಿ ಅವ್ರ ಜೊತೆಗೆ 4 ಜಿಲ್ಲೆಗಳ ಜವಾಬ್ದಾರಿಯನ್ನು ತಗೊಂಡು ನಾನು ಕೆಲಸವನ್ನು ಮಾಡಿದ್ದೇನೆ. ರೈತ ಮೋರ್ಚಾ ಜಿಲ್ಲಾಧ್ಯಕ್ಷನ ಕೆಲಸ ಮಾಡಿದ್ದೇನೆ. ಕಳೆದ ಬಾರಿ ದಾವಣಗೆರೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಕರ್ತವ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಜ್ಯೇಷ್ಠ ಅವರು ಅವತ್ತು ಸಂಘಟನೆ ಹಿನ್ನೆಲೆಯಿಂದ ಬಂದಿದ್ದರು. ನಮ್ಮನ್ನು ಒಂದು ದಿವಸ ಬಿಡದೇ ಸಂಘಟನೆ ಜೋಡಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥ, ಆದರೆ ಇವರು ಮಾತನಾಡ್ತಕ್ಕಂಥ ಮಾತು ಶಾಂತರಾಜ್ ಪಾಟೀಲ್ರ ಕೊಡುಗೆ ಏನು ಅಂತ ಕೇಳಿರ್ತಕ್ಕಂಥ ನೋವಿನ ಸಂಗತಿ. ಇಷ್ಟೆಲ್ಲ ಪಕ್ಷದ ಕೆಲಸಗಳನ್ನು ನಾವು ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಹೊನ್ನಾಳಿನಲ್ಲಿ ಕಟ್ಟಬೇಕಾದ್ರೆ ಎಲ್ಲರಿಂದ ಹೊಡೆತ ತಿಂದ್ವಿ, ಸಾಕಷ್ಟು ಸಾರಿ ಹೇಳಿದ್ದೀವಿ. ಆದರೆ ಅನಿವಾರ್ಯ ನಾವು ಹೇಳ್ದೆ ಹೋದರೆ ಮೀಡಿಯಾದಲ್ಲಿ ಮಾತ್ರ ಇವರು ನಾಯಕರು ಅಂತೇಳಿ, ನಮಗೆ ಮೀಡಿಯಾದ ಹುಚ್ಚಿಲ್ಲ. ಇವತ್ತು ಕೂಡ ಮನಸ್ಸಿಗೆ ಬರಲಿಕ್ಕೆ ಕಳೆದ ವಾರ ಮಾಡಿದ್ದೇವೆ, ಮತ್ತೆ ಬಂದು ತಮ್ಮ ಮುಂದೆ ಕೂರಬೇಕು ಅಂತಕ್ಕಂಥ ಮನಸ್ಥಿತಿಯು ಕೂಡ ನಮಗಿಲ್ಲ. ಆದರೆ ಮಾತನಾಡ್ತಕ್ಕಂಥ ಮಾತನ್ನು ಹಗುರವಾಗಿ ಯಾರು ಕೂಡ ಮಾತನಾಡ್ಬೋದು. ಅವರೇನು ಅವತ್ತು ಬಂದು ಮಾಡಿದ್ದಾರೆ, ಅವ್ರು ಯಾರು ಕೂಡ ಮೊದಲೆರಡು ಚುನಾವಣೆಯಲ್ಲಿ ರೇಣುಕಾಚಾರ್ಯ ಅವರ ಜೊತೆ ಇಲ್ಲದೇ ಇರತಕ್ಕಂಥವ್ರು, ನಿಜವಾದ ಧ್ವನಿಯಾಗಿ ನಿಂತವರು ನಾವು. ಸಂದರ್ಭ ಬಂದು ಅವತ್ತು ನಾವು ನಿಲ್ತೇವೆ ಅಂತೇಳಿದ್ರೆ ಇವತ್ತು ರೇಣುಕಾಚಾರ್ಯ ಅಭ್ಯರ್ಥಿನೂ ಅಲ್ಲ, MLAನೂ ಅಲ್ಲ. ನಾವೆಲ್ಲರ ತ್ಯಾಗದ ಫಲ ಅವರು ಇವತ್ತು ಗೆದ್ದಿದ್ದಾರೆ. ಅಭಿವೃದ್ಧಿ ಮಾಡಿದ್ದಾರೆ. ಏನು ಅಭಿವೃದ್ಧಿ ಮಾಡಿದ್ದಾರೆ? ಶಾಸಕರಾಗಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. 35 ವರ್ಷಗಳ ಕಾಲ ಪಕ್ಷದ ಕೆಲಸವನ್ನು ಅಷ್ಟೇ ಮಾಡಿದ್ದೇವೆ. ಪಂಚಾಯತಿ ಮೆಂಬರ್ ಆಗಿಲ್ಲ ನಾವು. ಏನಾರು ಒಬ್ಬ ಸದಸ್ಯ ಆದ್ರೆ ತಾನೇ ನನಗೆ ಅನುದಾನ ಅವರದು. ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರು ಶಾಸಕರನ್ನು ಮಾಡಿದ್ದೀವಿ, ಅಭಿವೃದ್ಧಿ ಮಾಡಿದ್ದಾರೆ, ಅವ್ರ ಕರ್ತವ್ಯ ಅದು. ಇದಾದ್ಮೇಲೆ 1996ರಲ್ಲಿ ನಾನು ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಅವತ್ತು ಇವ್ರಿಗೆ ಕಾಲೇಜ್ ಮಾಡಿಕೊಟ್ರು ಅಂತೇಳಿ SS ಪಾಟೀಲ್ರು ಬೆಂಬಲ ಕೊಟ್ಟರು. ಇಡೀ ಕುಟುಂಬ, ರೇಣುಕಾಚಾರ್ಯ ಕುಟುಂಬ ಬಹಿರಂಗವಾಗಿ ಭಾರತೀಯ ಜನತಾ ಪಾರ್ಟಿಲಿ ಇದ್ಕೊಂಡು, ಅವಾಗ ಈಗ ನಂಗೆ ನೋಟಿಸು ಟೈಪ್ ಮಾಡೋ ಕಂಪ್ಯೂಟ್ರ್ ಇರಲಿಲ್ಲ. ಅವ್ರಿಗೊಂದು ಪತ್ರ ಕನ್ನಡದಲ್ಲಿ ಬರೆದಿದ್ದೆ ನಾನು, ನಿಮ್ಮನ್ನ ಯಾಕೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಬಾರ್ದು ಅಂತೇಳಿ. ಇದೇ ಚೆನ್ನಪ್ಪ ಸ್ವಾಮಿ ಮಠದ ಹಳೆ ಕಲ್ಯಾಣದ ಮೇಲೆ ಮಂದಿರದ ಮೇಲೆ ಇರ್ತಕ್ಕಂಥ ಸಭೆಯಲ್ಲಿ ನನ್ನ ಉಚ್ಚಾಟನೆ ಮಾಡೋಕ್ಕೆ ನೀನು ಯಾರು ಅಂತೇಳಿ ಪ್ರಶ್ನೆ ಒತ್ತಿದೆ. ಯಾಕೆ ನೆನಪೇ ಇಲ್ಲ ಅನ್ನಂಗೆ ಕಾಣ್ತೀನಿ ನಾನು ಪತ್ರ ಬರೆದದ್ದು. ಹಂಗಾರೆ ನನಗೆ ಅಧಿಕಾರ, ಪಕ್ಷದ ಜವಾಬ್ದಾರಿ ಇಲ್ಲದೇ ನಿಮಗೆ ಪತ್ರ ಬರೆದದ್ನೇ ನಾನು. ಯೋಚನೆ ಮಾಡಬೇಕು. ಈ ರೀತಿ ಹಗುರವಾಗಿ ಯಾರು ಕೂಡ ಮಾತಾಡಬಾರ್ದು. ನಿಮ್ಮನ್ನು ನಿಲ್ಸ್ಕೊಂಡಾಗ ಕೂಡ ಜನ ನಕ್ಕೋದ್ರು ಗೆಲ್ತಾರ ಅಂತ. ಆದ್ರೆ ಗೆಲ್ಲದ್ದು ನಮ್ಮಂಥ ಮುಖಂಡರು, ಸಾಮಾನ್ಯ ಕಾರ್ಯಕರ್ತರು, ನನ್ನ ಪಾರ್ಟಿ ಕಾರ್ಯಕರ್ತರು ಅವಿರತವಾಗಿರ್ತಕ್ಕಂಥ ಪರಿಶ್ರಮದ ಪ್ರತಿಫಲವಾಗಿ ನಿನಗೆ ಯಾವ ಶಕ್ತಿ ಇಲ್ಲದೆ ಇದ್ದರೂ ಕೂಡ ಬೂತಿಗೆ 10 ರೂಪಾಯಿ ಕೊಡೋಕೆ, ನಿನ್ನ ಮಂಡಕ್ಕೆ ಕೊಡೋಕ್ಕೆ ರೊಕ್ಕ ಇಲ್ದಿದ್ದರೂ ಕೂಡ ಗೆಲ್ಲಿಸಿರ್ತಕ್ಕಂಥವ್ರು ನನ್ನ ಸಂಘಟನೆ, ನನ್ನ ಪಾರ್ಟಿ, ನನ್ನ ಕಾರ್ಯಕರ್ತರು, BJP ಮೇಲಿರ್ತಕ್ಕಂಥ ಅಭಿಮಾನ.